ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾಗಲಕಾಯಿಂದ ಮೆಣಸ್ಕಾಯಿ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿ ಜೊತೆಗೆ ಪಲ್ಯ ಇದು ಅಂತ. ಅದಕ್ಕೆ ಇವಾಗ ನೋಡಿ, ಹಾಗಲಕಾಯಿನ ಇವಾಗ ಸಣ್ಣ ಸಣ್ಣದಾಗಿ 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಗಲಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿಡ್ತೀನಿ. ಇದರಿಂದ ಒಂದು 10 ನಿಮಿಷ ಹಾಗೆ ನೆನೆಯೋಕ್ಕಿಟ್ರೆ ಸ್ವಲ್ಪ ಹಾಗಲಕಾಯಿಂದ ಕಹಿ ಅಂಶ ಬೇರೆ ಆಗುತ್ತೆ, ನೀರು ಬಿಟ್ಕೊಳ್ಳುತ್ತದು. ಕಹಿ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಅರಿಶಿನ ಮತ್ತು ಉಪ್ಪು ಹಾಕಿ ಅದನ್ನು ಕಲಸಿಟ್ರೆ ಒಂದು 10 ನಿಮಿಷ ಹಾಗೆ ಇಟ್ಟರೆ ಕಹಿ ನೀರು ಬಿಟ್ಕೊಳ್ಳುತ್ತದು. ಕಹಿ ಇದ್ದರೂ ಪರವಾಗಿಲ್ಲ ಅಂದರೆ ಈ ಸ್ಟೆಪ್ನ ಬಿಟ್ಬಿಡ್ಬೋದು. ಈಗ ಇದಕ್ಕೊಂದು ನಾವು ಮಸಾಲೆ ಮಾಡ್ಕೋಬೇಕು. ಅದಕ್ಕೆ ನೋಡಿ 2 ಸ್ಪೂನ್ ಧನಿಯಾ, ಒಂದೊಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಬೆಲ್ಲ, ಸ್ವಲ್ಪ 1 ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀನಿ, ನೆನೆ ಹಾಕ್ಕೊಳ್ತೀನಿ. ಅದೀಗ ಒಂದು 4 ಒಣಮೆಣಸಿನ್ಕಾಯಿ, 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಇದಿಷ್ಟು ತೊಗೊಂಡಿದ್ದೀನಿ. ಹುರ್ಕೋಬೇಕು. ಇದನ್ನೆಲ್ಲ ಹುರ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು. ಹುಣಸೆಹಣ್ಣು ನೆನೆ ಹಾಕ್ಕೊಂಬಿಡೋಣ. ನೋಡಿ ಹೇಗೆ ನೀರು ಬಿಟ್ಕೊಂಡಿದೆ ನೋಡಿ, ಅದು ಕಹಿ ನೀರು. ಈಗ ಅದನ್ನು ಬಗ್ಗಿಸ್ಕೊಳ್ತೀನಿ. ಈಗ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಅಂಥೇಳಿ ಈ ರೀತಿ ಮಾಡ್ಕೊಳ್ಳೋದು. ಕಹಿ ಇದ್ರೂ ಪರವಾಗಿಲ್ಲ ಅಂದರೆ ಇದನ್ನು ನೆನೆ ಹಾಕಕ್ಕೆ ಹೋಗ್ಬೇಡಿ, ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ಈಗ ನೋಡಿ, ಒಲೆ ಮೇಲೆ ಇಟ್ಟು ಅದು ನೀರು ಬಗ್ಗಿಸ್ಕೊಂಡು ಒಲೆ ಮೇಲೆ ಇಟ್ಟು ನೀರು ಹಾಕಿದ್ದೀನಿ. ಈಗ ಬೇಯಕ್ಕೆ ಬಿಡೋಣ ಅದನ್ನು ಸಾಫ್ಟಾಗಿ. ಅರ್ಧಂಬರ್ಧ ಬೆಂದಾಗ ಅದಕ್ಕೆ ಹುಣಸೆ ಹುಳಿ ಮತ್ತು ಬೆಲ್ಲ 2 ಕೂಡ ಹಾಕ್ತೀನಿ. ಫಸ್ಟ್ ಇವಾಗ ಎಳ್ಳು ಹುರ್ಕೊಳ್ತಾ ಇದ್ದೀನಿ. ಎಳ್ಳು ಹುರ್ಕೊಂಡು ಈ ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. 1 ಸ್ಪೂನ್ ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳಾಯಿತು. ಈಗ 1.5 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ, ಅದು ಉದ್ದಿನ ಕಾಳು. ಅದನ್ನು ಹುರ್ಕೊಳ್ಳೋಣ, ಕೆಂಪಗೆ ಹುರ್ಕೊಳ್ಳೋಣ. ಈಗ ಇದಕ್ಕೆ ಧನಿಯಾ ಮತ್ತು ಒಣಮೆಣಸಿನ್ಕಾಯಿ 2 ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗಮ್ ಅನ್ನೋಂಗೆ ಕೆಂಪಗೆ ಹುರ್ಕೋಬೇಕು. ಆಯ್ತದು. ಈಗ ನೋಡಿ, ಅದು ಮುಕ್ಕಾಲು ಬೆಂದಿದೆ. ಈಗ ಅದಕ್ಕೆ ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ಅದು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಇವಾಗ ಎಳ್ಳನ್ನ ಪೌಡ್ರ್ ಮಾಡ್ಕೊಂಬಂದ್ಬಿಡೋಣ. ನೋಡಿ ಆಯ್ತದು. ಈಗ ಮಿಕ್ಕಿದ ಪದಾರ್ಥ ಎಲ್ಲನೂ ಹಾಕ್ಕೊಂಡು ಪೌಡ್ರು ಮಾಡ್ಕೊಳ್ಳೋಣ. ಇದಾದಮೇಲೆ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಇದೊಂದು 3/4 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಅದು ಕೂಡ ರೆಡಿ ಆಯಿತು. ಈ ಕಡೆ ಹಾಗಲಕಾಯಿ ಕೂಡ ಬೆಂದಿದೆ. ಈಗ ಇದಕ್ಕೆ ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಗಲಕಾಯಿಗೆ ಖಾರ ಎಲ್ಲ ಹಿಡಿಬೇಕಲ್ಲ, ಹಾಗೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೊಳ್ಳೋಣ 1-2 ನಿಮಿಷ. ಅದನ್ನು ಉಪ್ಪು ಹಾಕ್ಕೊಂಡೆ. ಇವಾಗ ಎಳ್ಳಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ. ಯಾವುದೇ ದೋಸೆಗೂ ಹೊಂದ್ಕೊಳ್ಳುತ್ತೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತಿದ್ದು. ನೋಡಿ, ಪಲ್ಯ ರೆಡಿ ಆಯಿತು. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಹಾಗಲಕಾಯಿ ಮೆಣಸ್ಕಾಯಿ ರೆಡಿ. ಸಾಸಿವೆ, ಜೀರಿಗೆ, ಇಂಗು,
ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಈಗ. ನೋಡಿ ಹಾಗಲಕಾಯಿ ಮೆಣಸ್ಕಾಯಿ ರೆಡಿ. ನಾನಿವತ್ತು ಇದಕ್ಕೆ ಜೊತೆಗೆ ರೊಟ್ಟಿ ಮಾಡ್ಕೊಂಡಿದ್ದೆ, ರಾಗಿ ರೊಟ್ಟಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ಇದನ್ನು. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಟೇಸ್ಟಿಯಾಗೂ ಇತ್ತು. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.